ಹಲೋ, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಶಶಿಧರ. ಇವತ್ತು ನಾವು ಏಮ್ಸ್ ನಾರ್ಸೆಟ್ 2022 ಅದರ ಎಕ್ಸಾಮ್ದ ಆನ್ಸರ್ಸ್ ಸಾಲ್ವ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಶಿಫ್ಟ್ 1 ಶಿಫ್ಟ್ 2 ಅಂತ ಎಕ್ಸಾಮ್ಸ್ ನಡೆದಿದೆ. ಅದರಲ್ಲಿ ನಾವು ಶಿಫ್ಟ್ 2 ಸಾಲ್ವ್ ಮಾಡ್ತಾಯಿದ್ದೀನಿ. ಶಿಫ್ಟ್ 1 ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಬಿಡ್ತೀವಿ. ಇದರಲ್ಲಿ ನಾವು ಯಾವುದೇ ಥರ ಏನು ಕ್ವಶನ್ ಸಾಲ್ವ್ ಮಾಡಿರ್ತೀವೋ ಆ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಮೆಮೊರಿ ಬೇಸ್ಡ್ ಕ್ವಶನ್ಸ್ ಆಗಿರ್ತವೆ. ಅಂದರೆ ಎಕ್ಸಾಮ್ ಬರೆದು ಯಾರು ಬಂದಿರ್ತಾರೋ ಅವ್ರ ಹತ್ರ ಯಾವ್ಯಾವ ಕ್ವಶನ್ಸ್ ಅವ್ರನ್ನೆಲ್ಲ ಈಗ ಕಲೆಕ್ಟ್ ಮಾಡಿಕೊಂಡು ನಾವು ಈ ಥರ ಇದು ಮಾಡಿರ್ತೀವಿ. ಸ್ಟಾರ್ಟ್ ಮಾಡೋಣ. ಮೊದಲನೇಗೆ ಫಸ್ಟ್ನೇ ಕ್ವಶನ್ನು. ಮಿಸ್ಟರ್ ಗೋವಿಂದ್ ಸಿಂಗ್ 46 year male old patient has been operated craniotomy surgery. After stabilization, Govind has been transferred to post anesthesia ward. On the arriving patient, while taking on the bed, on duty nursing officer should place the client in a which position to prevent increase intracranial pressure. ಅಂದರೆ ಏನಪ್ಪ ಅಂತಂದರೆ 40 ವರ್ಷದ ಓಲ್ಡ್ ಮೇಲ್ ಪೇಷಂಟ್ಗೆ ಕ್ರೇನಿಯೋಟಮಿ ಸರ್ಜರಿ ಆಗಿದೆ. ಯಾವ ಪೊಸಿಷನ್ ಕೊಡ್ತೀವಿ? ಪೋಸ್ಟ್ ಅನೆಸ್ಥೆಸಿಯಾ ಆದಮೇಲೆ ಯಾವ ಪೊಸಿಷನ್ ಕೊಡಬೇಕು ಅಂತ, ಅಂದರೆ ICP ಜಾಸ್ತಿ ಆಗ್ದಂಗೆ ನೋಡ್ಕೋಬೇಕು ಅಂತಂದರೆ ಆಪ್ಷನ್ಸ್ ಬಂದ್ಬಿಟ್ಟು ಶುಡ್ ಪ್ಲೇಸ್ ದ ಕ್ಲೈಂಟ್ ಇನ್ ಎ 15 to 30 degree head elevation. Option B, prone position and head turn to one side, reverse Trendelenburg position. Answer ಬಂದ್ಬಿಟ್ಟು should place the client in a 15 to 30 degree head elevation. 15 to 30 degree ಆ್ಯಂಗಲಲ್ಲಿ ಎಲಿವೇಷನ್ ಮಾಡಿದ್ರೆ ಅದು ಕ್ರೇನಿಯೋಟಮಿ ಆಫ್ಟರ್ ಪೋಸ್ಟ್ ಸರ್ಜರಿ ಕ್ರೇನಿಯೋಟಮಿಗೆ ಹೆಲ್ಪ್ಫುಲ್ ಆಗುತ್ತೆ. ದೆನ್ ಸೆಕೆಂಡ್ ಕ್ವಶನ್. ಇನ್ ಎ ಪೇಷಂಟ್ 100 ml 500 dextrose to be infused to in 8 hours via a standard macro drip set. Identify the calculation rate drop per minute. ಆನ್ಸರ್ ಬಂದ್ಬಿಟ್ಟು 31. ಆಪ್ಷನ್ಸ್ ಬಂದ್ಬಿಟ್ಟು 31, 28, 41, 27. ಆನ್ಸರ್ ಬಂದ್ಬಿಟ್ಟು 31 ಆಗಿರುತ್ತೆ. ಅಂದರೆ ಮೀನ್ಸ್ ಯಾವ ಥರ ಅಂತಂದರೆ ಮ್ಯಾಕ್ರೋ ಡ್ರಿಪ್ಸ್ ಆದರೆ ನಾವು ಡ್ರಿಪ್ ಫ್ಯಾಕ್ಟರ್ಸ್ನು ಇದು 15 ಇಂಟು ಆ್ಯಡ್ ಮಾಡ್ತೀವಿ. 1000 into 15 ಡಿವೈಡೆಡ್ ಬೈ 8 into 60 ಇನ್ ಪರ್ 8 hours ಅಂದರೆ ಪರ್ ಅವರ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಮಿನಿಟಿಂಗೆ. ಅದು ಆನ್ಸರ್ ಬಂದ್ಬಿಟ್ಟು 31 ಬಂದಿರುತ್ತೆ. Option A is the right answer. The next question. In the following options, choose the right answer for 4A symptoms of a schizophrenia. Association, affect, ambivalence and autism. Affect, negativism, ambivalence and autism. Circumstantiality, affect, ambivalence and alogia. Association, affect, ambivalence and agonia. ಯಾವುದರ ಸರಿ ಆನ್ಸರ್ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಸೋಸಿಯೇಷನ್, ಅಫೆಕ್ಟ್, ಆಂಬಿವ್ಯಾಲೆನ್ಸ್ ಆ್ಯಂಡ್ ಆಟಿಸಮ್. ನೆಕ್ಸ್ಟ್ ಕ್ವಶನ್. ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ, ಆಮೇಲೆ ಆಪ್ಷನ್ಸು ಸಿಕ್ಕಿಲ್ಲ. ಅಂದರೆ ಯಾವ ಆಪ್ಷನ್ಸ್ ಬಂದಿವೆ ಅಂತ ಅವು ಯಾವುದಾದ್ರೂ ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾವ ಕ್ವಶನ್ಸ್ ಅಂತ. ಇನ್ A patient is resuscitated from the cardiopulmonary attack (MI). In this patient, on duty nursing officer expected that which of the following medicine will prescribed by the doctor to manage mild impairment of the cardiac pulmonary hypotension. Dopamine, some of the drugs ಇದು ಅದರಲ್ಲಿ ಅಂದರೆ ಆಪ್ಷನ್ ಸಿಕ್ದಲೇ ಆನ್ಸರ್ ಮಾಡಿಲ್ಲ. ಗೊತ್ತಿದ್ರೆ ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಫಾಲೋಯಿಂಗ್ ಪ್ಯಾಟರ್ನ್ ಆಫ್ ದಿ ರ್ಯಾಷಸ್ ಇನ್ ದ ಡಯಾಗ್ರಾಮ್. ನೋಡಿ, ಈ ಡಯಾಗ್ರಾಮಲ್ಲಿ ಯಾವ ಥರ ನಿಮಗೆ ಯಾವ ಥರ ರ್ಯಾಷಸ್ ಯಾವ ಡಿಸೀಸಲ್ಲಿ ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಿ. ಅದ್ರ ಬಂದ್ಬಿಟ್ಟು ಆಪ್ಷನ್ಸ್ ಬಂದ್ಬಿಟ್ಟು ಮೀಸಲ್ಸ್, ವ್ಯಾರಿಸೆಲ್ ಝೂಸ್ಟರ್ ಆ್ಯಂಡ್ ರುಬೆಲ್ಲಾ ಆ್ಯಂಡ್ ಡೆಂಗ್ಯೂ ಈ ಆಪ್ಷನ್ಸ್ ಇತ್ತು. ಅಂದರೆ ರ್ಯಾಷಸ್ ಬಂದ್ಬಿಟ್ಟು ಬಾಡಿ ಮೇಲೆ ಈ ಥರ ರ್ಯಾಷಸ್ ಬಂದಿರುತ್ತೆ, ಬೇಕಾದ್ರೆ ನೋಡ್ಕೊಂಡು ಈ ಥರ. ನೆಕ್ಸ್ಟ್ ಆನ್ಸರ್ ಇಸ್ ವ್ಯಾರಿಸೆಲ್ ಝೂಸ್ಟರ್. ಇಂದ ಚಿಕನ್ ಪಾಕ್ಸಲ್ಲಿ ಈ ಥರ ಕಂಡೀಷನ್ಸಲ್ಲಿ ಈ ಥರ ರ್ಯಾಷಸ್ ಎಲ್ಲ ಬರುತ್ತೆ ಚಿಕನ್ ಪಾಕ್ಸಲ್ಲಿ. ನೆಕ್ಸ್ಟ್ ಕ್ವಶನ್. ದೇರ್ ಆರ್ ಆಲ್ ಕಾಂಪೋನೆಂಟ್ ಆಫ್ ಇನ್ಕ್ಲೂಡ್ ಫಿಸಿಕಲ್ ಕ್ವಾಂಟಿಟಿ ಆಫ್ ಎ ಲೈಫ್ ಇಂಡೆಕ್ಸ್ ಅಂದರೆ PQLI ಎಕ್ಸೆಪ್ಟ್ ಯಾವುದಿರಲ್ಲ ಅಂತ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, IMR ಆ್ಯಂಡ್ ನೆಕ್ಸ್ಟ್ ಆಪ್ಷನ್ಸ್ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲಿಟ್ರಸಿ ಒಂದು ಆಪ್ಷನ್ಸ್ ಇತ್ತು, ಮೀನ್ಸ್ ಲಿಟ್ರಸಿ ಒಂದು ಆಪ್ಷನ್ಸ್ ಇತ್ತು. ಮೇ ಬಿ ಅದೇ ಆಗಿರ್ಬೋದು, ಎಕ್ಸಾಕ್ಟ್ ಗೊತ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಗೊತ್ತಿದ್ರೆ ಆಪ್ಷನ್ಸು ಕಮೆಂಟ್ ಮಾಡಿ. Next question. All of the following are the dependent fracture of a anthropometric measurement except
ಇಷ್ಟರಲ್ಲಿ ಯಾವುದು ಆಂಥ್ರೋಪೋಮೆಟ್ರಿ ಮೆಷರ್ಮೆಂಟ್ ಮಾಡೋದ್ರಲ್ಲಿ ಅಲ್ಲ ಅಂತ ಕೇಳಿದರೆ ಚೆಸ್ಟ್ ಸರ್ಕಂಫರೆನ್ಸು, ಹೆಡ್ ಸರ್ಕಂಫರೆನ್ಸು, ವೆಯ್ಟು, ಬಿ ಎಮ್ ಐ ಆಗಿರಲ್ಲ. ಯಾಕೆಂದರೆ ನಾವು ಆಂಥ್ರೋಪೋಮೆಟ್ರಿ ಮೆಷರ್ಮೆಂಟ್ ಅಂದರೆ ಹೈಟು, ವೆಯ್ಟು, ಹೆಡ್ ಸರ್ಕಂಫರೆನ್ಸು, ಚೆಸ್ಟ್ ಸರ್ಕಂಫರೆನ್ಸು, ಮಿಡ್ ಆರ್ಮ್ ಸರ್ಕಂಫರೆನ್ಸು ಈ ಥರ ನೋಡ್ತೀವಿ. ಬಿ ಎಮ್ ಐ ಬರಲ್ಲ. ನೆಕ್ಸ್ಟ್ ಕ್ವಶನ್ನು, ಇದೊಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡಿ. ಎ ಪೋಸ್ಟ್ ಆಪರೇಟಿವ್ ಪೇಷಂಟ್ ಈಸ್ ರಿಸೀವ್ಡ್ ಇನ್ ಎ ಪೋಸ್ಟ್ ಆಪರೇಟಿವ್ ವಾರ್ಡ್. ಆನ್ ಡ್ಯೂಟಿ ಡಾಕ್ಟರ್ ಆರ್ಡರ್ಡ್ ಇಂಜೆಕ್ಷನ್ ಮೆಪಿರಿಡಿನ್ 25 mg IV, injection hydroxyzine hydrochloride 50 mg IV, and injection glucopyrrolate 0.2 mg IV. Their medicine available in the following doses: in meperidine 50 mg per ml, in injection hydroxyzine hydrochloride 100 mg 2 ml. Then and injection glycopyrrolate 0.3 mg in per ml. On duty nursing officer is calculating the doses of how much total doses in ml to be infused to this patient ಅಂತ ಕೇಳಿದರೆ. ದೆನ್ ಅಲ್ಲಿ ಮೆಪಿರಿಡಿನ್ 25 mg ಮತ್ತು ಇದು 50 mg ಹೈಡ್ರೋಕ್ಲೋರೈಡ್ ಹೇಳಿದ್ದಾರೆ. ಜಸ್ಟ್ ಅದರಲ್ಲಿ ನಾವು ಇಷ್ಟು ಇದು ಮಾಡಬೇಕು, ಎಷ್ಟು ml ಅಲ್ಲಿ ನಾವು ಕೊಡಬೇಕು ಅಂತ ಹೇಳಿದರೆ. ಆಪ್ಷನ್ಸ್ 1.5 ml, 4 ml, 2.5 ml ಆ್ಯಂಡ್ 3 ml. ಆನ್ಸರ್ ಬಂದ್ಬಿಟ್ಟು 2.5 ml ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ವೆಂಕಯ್ಯ ನಾಯ್ಡು ಆ್ಯಂಡ್ ಜಗದೀಶ್ ಧನ್ಕರ್. ಆನ್ಸರ್ ಬಂದ್ಬಿಟ್ಟು ಈಗ ಮೊನ್ನೆ ತಾನೇ ರೀಸೆಂಟಾಗಿ ಚೇಂಜ್ ಆಗಿದ್ದು ಜಗದೀಶ್ ಧನ್ಕರ್ ಇದು ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ 2022? ಜಸ್ಟಿಸ್ ಎನ್ ವಿ ರಾಮಣ್ಣ ಆ್ಯಂಡ್ ಜಸ್ಟಿಸ್ ಉದಯ್ ಉತ್ತಮ್ ಲಲಿತ್. ಇವರು ಕೂಡ ಮೊನ್ನೆ ಚೇಂಜ್ ಆಗಿದ್ದಾರೆ, ಉದಯ್ ಉತ್ತಮ್ ಲಲಿತ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಎ ಪೇಷಂಟ್ 2 weeks ago abdominal surgery has been done and patient is treating in a post-operative ward. On the examination of the abdominal wound, the edge of the wound separates and internal organs may be visible on the duty of nursing officer. What finding can note in the patient prognosis note? ಅಂದರೆ ವಿಸಿಬಲ್ ಆಗ್ತಿದೆ ಓಪನ್ ಆಗಿ, ಆವಾಗ ಅಂದರೆ ಯಾವ ಥರ ಇದಾಗಿರುತ್ತೆ, ಪ್ರಾಬ್ಲಮ್ ಆಗಿರುತ್ತೆ ಅಂತ. ಎವಿಸರೇಷನ್, ಡೆಹಿಸೆನ್ಸ್, ಇನ್ಫೆಕ್ಷನ್ ಆ್ಯಂಡ್ ಎಲಿವೇಷನ್ ಯಾವುದಪ್ಪ ಆನ್ಸರ್ ಅಂತಂದರೆ ವುಂಡ್ ಡೆಹಿಸೆನ್ಸ್ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ ಓಪನ್ ಆಗಿ ಅಂದರೆ ಮೀನ್ಸ್ ಓಪನ್ ಆಗಿ ಕಾಣಿಸ್ತಿದೆ ಅಂತಂದರೆ, ಇಂಟರ್ನಲ್ ಆರ್ಗನ್ಸ್ ಕಾಣಿಸ್ತಾ ಐತೆ ಅಂತಂದರೆ ಅದು ಡೆಹಿಸೆನ್ಸ್ ಆಗಿರುತ್ತೆ. ಅಂದರೆ ಓಪನ್ ಆಗಿ ಇಂಟರ್ನಲ್ ಆರ್ಗನ್ಸ್ ಕಾಣಿಸೋದಲ್ಲದೆ ಅದು ಈಚೆ ಏನಾದರೂ ಪ್ರೊಟ್ರೂಡ್ ಆಗಿದ್ದರೆ ಅದು ಎವಿಸರೇಷನ್ ಆಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇನ್ ಅನ್ ಇನ್ಫೆಂಟ್ ವಿಚ್ ಇಸ್ ದ ಬೆಸ್ಟ್ ಸೈಟ್ ಫಾರ್ IM ಇಂಜೆಕ್ಷನ್? ಡಾರ್ಸೋಗ್ಲೂಟಿಯಲ್ ಮಸಲ್, ವ್ಯಾಸ್ಟಸ್ ಲ್ಯಾಟ್ರಸ್ ಮಸಲ್, ಡೆಲ್ಟಾಯ್ಡ್ ಮಸಲ್, ಗ್ಲೂಟಿಯಸ್ ಮಿನಿಮಸ್. ಆನ್ಸರ್ ಬಂದ್ಬಿಟ್ಟು ವ್ಯಾಸ್ಟಸ್ ಲ್ಯಾಟ್ರಲಿಸ್ ಮಸಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಅ 2-year baby, which of the following IM site is the best recommendation? Dorsogluteal muscle, ventrogluteal muscle, deltoid muscle and gluteus maximus muscle. ಆನ್ಸರ್ ಬಂದ್ಬಿಟ್ಟು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಆಗಿರುತ್ತೆ. ಇನ್ ನ್ಯೂಬಾರ್ನ್ ಟೆಕಿಕಾರ್ಡಿಯಾ ಈಸ್ ಡಿಫೈನ್ಡ್ ವೆನ್ ಪಲ್ಸ್ ರೇಟ್ ಈಸ್ ಗೋಸ್ ಟು. ಅಂದರೆ ಟೆಕಿಕಾರ್ಡಿಯಾ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ, ಎಷ್ಟು ಪಲ್ಸ್ ರೇಟ್ ಆದಾಗ? ಮೋರ್ ದ್ಯಾನ್ 120, ಮೋರ್ ದ್ಯಾನ್ 160, ಮೋರ್ ದ್ಯಾನ್ 180, ಲೆಸ್ ದ್ಯಾನ್ 120. ಆನ್ಸರ್ ಬಂದ್ಬಿಟ್ಟು ಮೋರ್ ದ್ಯಾನ್ 160 ಆಗಿರುತ್ತೆ. ಲೆಸ್ ದ್ಯಾನ್ ಬಂದ್ಬಿಟ್ಟು ಬ್ರೆಡಿಕಾರ್ಡಿಯಾ ಆಗಿರುತ್ತೆ. ಲೆಸ್ ದ್ಯಾನ್ 120 ಬಂದುಬಿಟ್ರೆ ಬ್ರೆಡಿಕಾರ್ಡಿಯಾ ಆಗಿರುತ್ತೆ. ಮೋರ್ ದ್ಯಾನ್ 160 ಆದರೆ ಟೆಕಿಕಾರ್ಡಿಯಾ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್, ಇದು ತುಂಬ ಈಸಿ ಕ್ವಶನು. ಐಡೆಂಟಿಫೈ ದ ಫಾಲೋಯಿಂಗ್ ಮಿಸ್ಸಿಂಗ್ ಕಾಲಮ್. ಫಸ್ಟ್ ಒನ್ ಆಗಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತಂದರೆ ಅದರ ಸಿಂಬಲ್ ಕೊಟ್ಟು ಹಾಕಿದ್ದಾರೆ. ನೆಕ್ಸ್ಟ್ ಈ ಸಿಂಬಲ್ ಎಲ್ಲರಿಗೂ ಗೊತ್ತಿರುತ್ತೆ, ಸನ್ರೈಸರ್ಸ್ ಹೈದರಾಬಾದ್. ಆನ್ಸರ್ ಬಂದ್ಬಿಟ್ಟು ಹೈದರಾಬಾದ್. ನೆಕ್ಸ್ಟ್ ಕ್ವಶನ್, postpartum insertion of intrauterine device PPIUCD should be initiated within how many hours? ಯಾವಾಗ ಅಂತ ಕೇಳಿದರೆ ವಿತಿನ್ 48 hours ಆಫ್ ದಿ, ಅಂದರೆ ಆಫ್ಟರ್ ಡೆಲಿವರಿ ಆಫ್ ದಿ ಬೇಬಿ ವಿತಿನ್ 48 hours ನಾವು ಇನ್ಸರ್ಷನ್ ಮಾಡಬೇಕಾಗುತ್ತೆ.
ಅಂದರೆ ಅಲ್ಲ ಆನ್ಸರ್ ಕೊಟ್ಟಿರೋದು ಯಾವ ಅಂತಂದರೆ ಆಪ್ಷನ್ಸ್ ಕೊಟ್ಟಿರೋದು ಯಾವ 24 ಅವರ್ ವಿತ್ ಆಫ್ಟರ್ ಬೇಬಿ ಡೆಲಿವರಿ ಆದಮೇಲೆ 24 ಅವರ್ಸು 12 ಅವರ್ಸು 48 ಅವರ್ಸು 72 ಅವರ್ಸ್ ಇರುತ್ತೆ. ಅದರಲ್ಲಿ ವಿತಿನ್ 48 ಅವರ್ಸಲ್ಲಿ ಐ ಡಿನ ಇದನ್ನ ಇನ್ಸರ್ಷನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಯೂಸ್ಡ್ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಎಕ್ಸೆಪ್ಟ್ ಮಿಸೋಪ್ರೊಸ್ಟಾಲು, ಲೆವೆನರ್ಜೆಸ್ಟಲು, IUCD? ಆನ್ಸರು ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದು ಆಪ್ಷನು ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನು, ಇನ್ ಎ ಪೇಷಂಟ್ ಲಂಬಾರ್ ಪಂಕ್ಚರ್ ಪ್ರೊಸೀಜರ್ ಈಸ್ ಗೋಯಿಂಗ್ ಆನ್ ಡ್ಯೂಟಿ ನರ್ಸಿಂಗ್ ಆಫೀಸರ್ ವಿಚ್ ಪೊಸಿಷನ್ ಗಿವಿಂಗ್ ಟು ದ ಪೇಷಂಟ್ ಟು ಫೆಸಿಲಿಟೇಟ್ ದಿಸ್ ಪ್ರೊಸೀಜರ್? ಲಂಬರ್ ಪಂಕ್ಚರ್ ಮಾಡ್ತಿದ್ದಾರೆ, ಅವಾಗ ಯಾವ ಪೊಸಿಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನರ್ಸಿಂಗ್ ಆಫೀಸರ್. ಪೇಷಂಟ್ ಲೆಗ್ ಫ್ಲೆಕ್ಸ್ಡ್, knee or touches on the abdomen, and head flexed, chin touches on chest. Option A. Option B, patient lying on the back and turning forward. Option C, patient leg extended, knees are touched on the abdomen and head extension position. Option D, patient lying on a side and head turned one side. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಅಂದರೆ ಪೇಷಂಟ್ ಬಂಡ್ ಆಗಿರಬೇಕು, ನೀ ಫ್ಲೆಕ್ಸ್ ಆಗಿರಬೇಕು, ಮತ್ತು ಚೆಸ್ಟ್ನ ಟಚ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಕ್ವಶನು, ಆಫ್ಟರ್ ಲಂಬರ್ ಪಂಕ್ಚರ್ ವಿಚ್ ಪೊಸಿಷನ್ ಶುಡ್ ಪ್ರೊವೈಡ್ ಟು ದ ಕ್ಲೈಂಟ್ ಟು ಪ್ರಿವೆಂಟ್ ಲೀಕೇಜ್ ಆಫ್ CSF? CSF ಲೈಕ್ ಮಾಡೋಕ್ಕೆ ಆಫ್ಟರ್ ಲಂಬರ್ ಪಂಕ್ಚರ್ ಆದಮೇಲೆ ಯಾವ ಪೊಸಿಷನ್ ಕೊಡ್ತೀವಿ ಅಂತ ಕೇಳಿದ್ದಾರೆ. ಸುಪೈನು, ಲ್ಯಾಟ್ರಲ್, ಟ್ರೆನ್ಲನ್ಬರ್ಗು, ಇನ್ನೊಂದು ಆಪ್ಷನ್ ಇಲ್ಲ. ಆನ್ಸರ್ ಬಂದ್ಬಿಟ್ಟು ಸುಪೈನ್ ಕೊಡ್ತೀವಿ. ಏನಕ್ಕೆ ಅಂತಂದರೆ ಆಫ್ಟರ್ ಲಂಬರ್ ಪಂಕ್ಚರ್ ಆದಮೇಲೆ ಹೆಡ್ಡೇಕ್ನ ಪ್ರಿವೆಂಟ್ ಮಾಡೋಕ್ಕೆ ನಾವು ಸುಪೈನ್ ಪೊಸಿಷನ್ ಕೊಡ್ತೀವಿ. ನೆಕ್ಸ್ಟ್ ಕ್ವಶನು, ಐಡೆಂಟಿಫೈ ದ ಫಾಲೋಯಿಂಗ್ ಕ್ಲಿನಿಕಲ್ ಇಮೇಜ್ ಇನ್ ದ ಡಯಾಗ್ರಾಮ್. ಇನ್ಫೆಕ್ಷನು, ಸೆಲ್ಯುಲೈಟಿಸು, ಗ್ಯಾಂಗ್ರೀನು, ಕ್ರಾಶ್ಡ್ ಇಂಜರಿ. ಕರೆಕ್ಟಾಗಿ ನೋಡಿ, ಇದು ಗ್ಯಾಂಗ್ರೀನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, a 19 months baby visited to the pediatric client with his parents. On the examination, which clinical finding is normal? Anterior fontanelle 19 month ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. Anterior fontanelle is closed and posterior fontanelle is opened. Closed anterior and posterior fontanelle, opened anterior and posterior fontanelle. Anterior fontanelle sunken and dense, posterior fontanelles closed. ಆನ್ಸರ್ ಬಂದ್ಬಿಟ್ಟು ಕ್ಲೋಸ್ಡ್ anterior and posterior fontanelle. ಹೆಂಗೆ ಅಂತಂದರೆ ಆ್ಯಂಟೀರಿಯರ್ ಬಂದ್ಬಿಟ್ಟು 18 ಮಂತ್ಸಿಗೆ ಕ್ಲೋಸ್ ಆಗುತ್ತೆ, ಪೋಸ್ಟೀರಿಯರ್ ಬಂದ್ಬಿಟ್ಟು ನೆಕ್ಸ್ಟ್ 15 to 18 ವೀಕ್ಸಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ವರ್ಡ್ ಆಫ್ ದಿ ವೀಕ್. ಎ ಪೇಷಂಟ್ ಈಸ್ received in a post-operative ward. After some times, suddenly his vitals changed. Blood pressure 110/60 mm of Hg to 140 mm of Hg, 140/60. Pulse rate to 76 per minute to 88 per minute. Respiration rate is 18 per minute to 24 per minute, and decrease consciousness from stupor to drowsy. Which clinical finding suggests to increase the intracranial pressure? ICP ಜಾಸ್ತಿ ಆಗೋಕ್ಕೆ ಯಾವುದು ಅಂತ. ಪೋಸ್ಟ್ ಆಪರೇಟಿವ್ ವಾರ್ಡಲ್ಲಿ ಇರ್ತಾನೆ. 110 ಇದ್ದಿದ್ದು 140 ಆಗಿರುತ್ತೆ, ಆಮೇಲೆ 76 ಇದ್ದಿದ್ದು 88 ಪಲ್ಸ್ ಆಗಿರುತ್ತೆ. ರೆಸ್ಪಿರೇಷನ್ ಬಂದ್ಬಿಟ್ಟು 18 ಇದ್ದಿದ್ದು 24 ಆಗಿರುತ್ತೆ. ಅವಾಗ ಏನು ಪ್ರಾಬ್ಲಮ್ ಏನು ಇಂಡಿಕೇಶನ್ ಮಾಡುತ್ತೆ ಅಂತ ಅರ್ಥ. ಆನ್ಸರ್ ಇನ್ನು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅದಕ್ಕೆ ಮೆನ್ಷನ್ ಮಾಡಿಲ್ಲ. ಕಮೆಂಟ್ ಮಾಡಿ ಯಾರು ಗೊತ್ತಿದ್ದಾರೋ. BP 110/60 mm of Hg to 140/60 mm of Hg. Pulse rate 76 per minute to 88 per minute. Respiratory rate 18 per minute to 24 per minute. Decrease consciousness from stupor to drowsy. ಅಂದರೆ ವಿಚ್ ಕ್ಲಿನಿಕಲ್ ಫೈಂಡಿಂಗ್ಸ್ ಸಜೆಸ್ಟ್ ಟು ಇನ್ಕ್ರೀಸ್ ICP ಜಾಸ್ತಿ ಮಾಡೋಕ್ಕೆ ಯಾವುದು ಕ್ಲಿನಿಕಲ್ ಫೈಂಡಿಂಗ್ಸು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದರೆ ಇದು. ಆನ್ಸರ್ ಕಮೆಂಟ್ ಮಾಡಿ. ಎ ಪೇಷಂಟ್ ಈಸ್ ಡಯಾಗ್ನೋಸ್ಡ್ ವಿತ್ ರೈಟ್ ನ್ಯೂಮೋಥೊರಾಕ್ಸ್. ವಿಚ್ ಕ್ಲಿನಿಕಲ್ ಫೈಂಡಿಂಗ್ ಸಜೆಸ್ಟ್ ಟು ದಿಸ್ ಡಯಾಗ್ನೋಸಿಸ್? ರೈಟ್ ನ್ಯೂಮೋಥೊರಾಕ್ಸ್ ಆಗಿರುತ್ತೆ, ಯಾವ ಕ್ಲಿನಿಕಲ್ ಫೈಂಡಿಂಗ್ಸು ಇದು? ಅಬ್ಸೆನ್ಸ್ ಆಫ್ ಬ್ರೆತ್ ಸೌಂಡ್ ಆನ್ ದ ರೈಟ್ ಸೈಡ್, ಸ್ಟ್ರೈಡರ್ ಆನ್ ಎಕ್ಸ್ಪ್ರೆಷನ್. ಆನ್ಸರ್ ಬಂದ್ಬಿಟ್ಟು ಆಬ್ಸೆಂಟ್ ಆಫ್ ಬ್ರೆತ್ ಸೌಂಡ್ ಕೇಳಲ್ಲ ರೈಟ್ ಸೈಡು, ನ್ಯೂಮೋಥೊರಾಕ್ಸ್ ಆಗಿರೋ ಸೈಡು.
Next question. A patient is diagnosed with left-sided heart failure. Which of the following data suggest this diagnosis? Sacral edema, ನ್ಯಾಚುರಲ್ ಡಿಸ್ಪ್ನಿಯಾ. ನ್ಯಾಚುರಲ್ ಡಿಸ್ಪ್ನಿಯಾ ಏನಕ್ಕೆ ಅಂತಂದರೆ ಲೆಫ್ಟ್ ಸೈಡ್ ಹಾರ್ಟ್ ಫೇಲ್ಯೂರ್ ಆಗಿರ್ತಾರಲ್ಲ ಅವರಿಗೆ ಲೈಯಿಂಗ್ ಡೌನಲ್ಲಿ ಲೈಯಿಂಗ್ ಡೌನ್ ಅಂದರೆ ಮಲ್ಕೊಂಡಿದ್ದಾಗ ಬ್ರೀತಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನ್ಯಾಚುರಲ್ ಅದು ನೈಟ್ ಟೈಮ್ ಜಾಸ್ತಿ ನಿದ್ದೆ ಮಾಡ್ಬೇಕಾದ್ರೆ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಇರುತ್ತೆ ಲೆಫ್ಟ್ ಸೈಡ್ ಹಾರ್ಟ್ ಫೇಲ್ಯೂರ್ಗೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನ್ಯಾಚುರಲ್ ಡಿಸ್ಪ್ನಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಲೂಪ್ ಡಯೋಟಿಕ್ಸ್. ಲೂಪ್ ಡಯೋಟಿಕ್ಸಿಂದ ಯಾವ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ? ಹೈಪರ್ಕೆಲಿಮಿಯಾ, ಹೈಪೋಕೆಲಿಮಿಯಾ, ಹೈಪರ್ನೇಟ್ರಿಮಿಯಾ, ಹೈಪೋವಾಲಿಮಿಯಾ. ಆನ್ಸರ್ ಬಂದ್ಬಿಟ್ಟು ಹೈಪೋಕೆಲಿಮಿಯಾ. ಹೈಪೋಕೆಲಿಮಿಯಾ ಅಂದರೆ ಪೊಟ್ಯಾಷಿಯಂ ಲೆವೆಲ್ ಕಮ್ಮಿ ಆದಾಗ, ಅಂದರೆ ಲೂಪ್ ಡಯೋಟಿಕ್ಸ್ ಕೊಡ್ಬೇಕಾದ್ರೆ ಪೊಟ್ಯಾಷಿಯಂ ಲೆವೆಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಕ್ವಶನು. By the use of valence rule of 9, which parameters can be calculated in a burns patient? Percentage of the depth of the burn, percentage of total body of surface area, percentage of required fluid in a initial phase of treatment. ಆನ್ಸರ್ ಬಂದ್ಬಿಟ್ಟು ಬಿ ಆಗಿರುತ್ತೆ. ಪರ್ಸೆಂಟೇಜ್ ಆಫ್ ಟೋಟಲ್ ಬಾಡಿ ಸರ್ಫೇಸ್ ಏರಿಯಾ. ನೆಕ್ಸ್ಟ್ ಕ್ವಶನು. ಇನ್ ದ ಚೈಲ್ಡ್ಹುಡ್ ಇಮ್ಯುನೈಸೇಷನ್ nowadays DPT vaccines, which vaccine is removed due to its occurrence of a large number of side effects? Tetanus, diphtheria, pertussis, all of the above. All of the above. Tetanus, diphtheria, pertussis, all of the above. ಸಿ ಆಪ್ಷನ್ ಆನ್ಸರ್ ಬಂದ್ಬಿಟ್ಟು pertussis ಆಗಿರುತ್ತೆ. ನೆಕ್ಸ್ಟ್ ಕ್ವಶನು. ಮಿಸ್ಟರ್ ಬೇಬಿತಾ ಈಸ್ ನಾಟ್ ಬೀಯಿಂಗ್ ಏಬಲ್ ಟು ಗೆಟ್ Mrs. Bebita is not being able to get pregnant despite having a frequent unprotected sex for at least a year. Visited to clinic with his husband. After initial examination, doctor asked to her husband about childhood history. Which of the following finding caused to infertility in his couple? Measles, mumps, tetanus. ಆನ್ಸರ್ ಬಂದ್ಬಿಟ್ಟು ಮಮ್ಸ್ ಬಂದಿರುತ್ತೆ. ಏನಕ್ಕೆ ಅಂತಂದರೆ ಮಮ್ಸಲ್ಲಿ ಮೇಲ್ಸ್ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಮಮ್ಸ್ ಬಂದಿರುತ್ತೆ. ಆನ್ಸರ್ ರೈಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು HPV ವ್ಯಾಕ್ಸಿನೇಷನ್ schedule in the adolescent girls is 3 doses in 0, 2 and 6 intervals less than 15 years of age group, 3 doses in 0, 1, 6 interval less than 15 years of age group, 2 doses in 0, 6 interval in less than 15 years of age group, 2 doses in 1.6 intervals less than 15 years of age group. Answer ಬಂದ್ಬಿಟ್ಟು 3 doses in 0 to 6 intervals less than 15 years of age group. Next question. Which of the following additive is used in the glucose vial in laboratory? Sodium chloride, sodium bicarbonate, sodium fluoride, EDTA. ಆನ್ಸರ್ ಬಂದ್ಬಿಟ್ಟು ಸೋಡಿಯಂ ಫ್ಲೂರೈಡ್ ಆಗಿರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ವ್ಯಾಕ್ಸಿನ್ ಫಸ್ಟ್ಲಿ ಶುಡ್ ಬಿ ಗಿವನ್ ಸೂನ್ ಆಫ್ಟರ್ ದ ಬರ್ತ್? ವಿಚ್ ಆಫ್ ದಿ ಫಾಲೋಯಿಂಗ್ ವ್ಯಾಕ್ಸಿನ್ ಫಸ್ಟ್ಲಿ ಶುಡ್ ಬಿ ಗಿವನ್ ಸೂನ್ ಆಫ್ಟರ್ ದ ಬರ್ತ್? BCG, ಹೆಪಟೈಟಿಸ್ ಬಿ, OPV, ಟೆಟನಸ್. ಆನ್ಸರ್ ಬಂದ್ಬಿಟ್ಟು BCG ಆಗಿರುತ್ತೆ. ಏಕೆಂದರೆ ಈ ಮೂರು ಇದ್ದರೂ ಫಸ್ಟು ನಾವು ಪ್ರಿಫರ್ ಮಾಡೋದು BCG ಪ್ರಿಫರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಫೈಂಡಿಂಗ್ ಸಜೆಸ್ಟ್ ಟು ವರ್ಸನಿಂಗ್ ಕಂಡೀಷನ್ ಆಫ್ ದಿ ಡೆಂಗ್ಯೂ? ಅಬ್ಡಮಿನಲ್ ಪೈನ್, ವಾಮಿಟಿಂಗ್, ಹೈ ಗ್ರೇಡ್ ಫೀವರ್ ಆ್ಯಂಡ್ ಆಲ್ ಆಫ್ ದಿ ಎಬೋ. ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ, ಡಿ ಆನ್ಸರ್ ಆಗಿರುತ್ತೆ. ವರ್ಸನಿಂಗ್ ಕಂಡೀಷನ್ ಆಫ್ ದಿ ಡೆಂಗ್ಯೂನಲ್ಲಿ ಅಬ್ಡಮಿನಲ್ ಪೈನು ಬರುತ್ತೆ, ವಾಮಿಟಿಂಗು ಬರುತ್ತೆ, ಹೈ ಗ್ರೇಡ್ ಫೀವರು ಬರುತ್ತೆ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಇಸ್ ಸಜೆಸ್ಟ್ ಇನ್ ದಿ ಡೆಂಗ್ಯೂ ಫೀವರ್ ಎಕ್ಸೆಪ್ಟ್? ಯಾವುದು ಇದು ಮಾಡಲ್ಲ. ವೆಲ್ ಹೈಡ್ರೇಷನ್, ಅವಾಯ್ಡ್ ಟಸ್ ಆಫ್ ಇನಿಸೈಡಿ ಲೈಕ್ ಐಬುಪ್ರೂಫಿನ್, ರೆಸ್ಟ್, ಯೂಸ್ ಆಫ್ ಓರಲ್ ಅಸಿಟಮೈನೋಫೆನ್. ಆನ್ಸರ್ ಬಂದ್ಬಿಟ್ಟು ವೆಲ್ ಹೈಡ್ರೇಷನ್. ಏಕೆಂದರೆ ಅಲ್ಲಿ ಟ್ರೀಟ್ಮೆಂಟ್ ಕೇಳಿದ್ದಾರೆ.
ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸ್ ಇಸ್ ಕಾಸ್ಡ್ ಬೈ ದ ರ್ಯಾಟ್ ಫ್ಲೇ? ರಾಕಿ ಮೌಂಟೇನ್ ಸ್ಪಾಟೆಡ್ ಫೀವರ್, ಸ್ಲೀಪಿಂಗ್ ಸಿಕ್ನೆಸ್, ಎಪಿಡೆಮಿಕ್ ಟೈಫಸ್, ಎಂಡೆಮಿಕ್ ಟೈಫಸ್. ಆನ್ಸರ್ ಬಂದ್ಬಿಟ್ಟು ಎಂಡೆಮಿಕ್ ಟೈಫಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ ಆಫ್ ಬ್ಯಾಂಡೇಜ್ ಟೆಕ್ನಿಕ್ ಯೂಸ್ಡ್ ಇನ್ ದ ಆ್ಯಂಕಲ್ ಇಂಜುರಿ? ಆ್ಯಂಕಲ್ ಇಂಜುರಿ ಆದಾಗ ಯಾವ ಟೈಪ್ ಆಫ್ ಬ್ಯಾಂಡೇಜ್ ಹಾಕ್ತೀವಿ ಅಂತ. ರಿವರ್ಸ್ ಸ್ಪೈರಲ್, ಫಿಗರ್ ಆಫ್ 8. ಅಬ್ಸಲ್ಯೂಟ್ಲಿನು ಫಿಗರ್ ಆಫ್ 8 ಬ್ಯಾಂಡೇಜ್ನ ಆ್ಯಂಕಲ್ ಇಂಜುರಿಯಲ್ಲಿ ಯೂಸ್ ಮಾಡ್ಕೊತೀವಿ. ಎ ಪೇಷಂಟ್ ಡೆವಲಪ್ಡ್ ಪರ್ನಿಷಿಯಸ್ ಅನಿಮಿಯಾ ಆಫ್ಟರ್ ಟೋಟಲ್ ಗ್ಯಾಸ್ಟ್ರೆಕ್ಟಮಿ ಸರ್ಜರಿ. ವಿಚ್ ಆಫ್ ದಿ ಫಾಲೋಯಿಂಗ್ ವುಡ್ ಬಿ ಪ್ರಿಸ್ಕ್ರೈಬ್ ಟು ಪ್ರಿವೆಂಟ್ ಕಾಂಪ್ಲಿಕೇಶನ್ ಇನ್ ದಿಸ್ ಪೇಷಂಟ್? ಪರ್ನಿಷಿಯಸ್ ಅನಿಮಿಯಾ ಆಗಿರುತ್ತೆ ಗ್ಯಾಸ್ಟ್ರೆಕ್ಟಮಿ ಆದಾಗ ಯಾವುದನ್ನು ಪ್ರಿಫರ್ ಮಾಡ್ತೀವಿ? ಲೈಫ್ ಲಾಂಗ್ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಟ್ರೆನ್ಸಿವ್ ಫ್ಯಾಕ್ಟರ್, ಲೈಫ್ ಲಾಂಗ್ ಅಡ್ಮಿನಿಸ್ಟ್ರೇಷನ್ ಆಫ್ ವಿಟಮಿನ್ B12 ಇಂಜೆಕ್ಷನ್ ಫಾರ್ ಎವ್ರಿ ಮಂತ್. ಆನ್ಸರ್ ಬಂದ್ಬಿಟ್ಟು ಪರ್ನಿಷಿಯಸ್ ಅನಿಮಿಯಾ ಆದಾಗ ಲೈಫ್ ಲಾಂಗ್ ಎವ್ರಿ ಮಂತ್ ವಿಟಮಿನ್ B12 ಇಂಜೆಕ್ಷನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಆನ್ ಆವರೇಜ್ ಸೈಜ್ ಎಗ್ ಹ್ಯಾವ್ ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯೂಟ್ರಿಯೆಂಟ್? 6 ಗ್ರಾಮ್ ಆಫ್ ಫ್ಯಾಟ್, 6 ಗ್ರಾಮ್ ಆಫ್ ಪ್ರೋಟೀನ್, ವಿಟಮಿನ್. ಆನ್ಸರ್ ಬಂದ್ಬಿಟ್ಟು ಪ್ರೋಟೀನ್ ಇರುತ್ತೆ, 6 ಗ್ರಾಮ್ ಆಫ್ ಪ್ರೋಟೀನ್. ಇನ್ ಎ ಪೇಷಂಟ್ tetany-like spasm is seen. Which are caused by due to the imbalance of which electrolyte? ಟೆಟನಿ ಏನಕ್ಕೆ ಅಂದರೆ ಯಾವ ಎಲೆಕ್ಟ್ರೋಲೈಟ್ ಕಮ್ಮಿ ಆದಾಗ, ಇಂಬ್ಯಾಲೆನ್ಸ್ ಆದಾಗ? ಹೈಪೋಕೆಲಿಮಿಯಾ, ಹೈಪೋಕ್ಯಾಲ್ಸಿಮಿಯಾ, ಹೈಪರ್ ಕ್ಯಾಲ್ಸಿಮಿಯಾ ಆ್ಯಂಡ್ ಹೈಪೋನೆಟ್ರಿಮಿಯಾ. ಆನ್ಸರ್ ಬಂದ್ಬಿಟ್ಟು ಹೈಪೋಕ್ಯಾಲ್ಸಿಮಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, a diabetic mother born a baby with a weight of 3.8 kg. Which of the following finding can seen in the baby after birth? ಡಯಾಬಿಟಿಕ್ ಮದರು 3.8 kg ಬೇಬಿ ಡೆಲಿವರಿ ಆಗಿರುತ್ತೆ, ಯಾವ ಕಂಡೀಷನ್ನ ನೋಡ್ತೀವಿ ಅಂತ? ಆಲ್ಮೋಸ್ಟ್ ಹೈಪೋಗ್ಲೈಸಿಮಿಯಾ ಆಗಿರುತ್ತೆ. ಏನಕ್ಕೆ ಅಂದರೆ ಡಯಾಬಿಟಿಕ್ ಮದರಲ್ಲಿ ಬೇಬಿಗೆ ಗ್ಲೂಕೋಸ್ ಕಮ್ಮಿ ಆಗಿರುತ್ತೆ. ಹೈಪೋಗ್ಲೈಸಿಮಿಯಾ, ಹೈಪರ್ಗ್ಲೈಸಿಮಿಯಾ. ಆನ್ಸರ್ ಬಂದ್ಬಿಟ್ಟು ಹೈಪೋಗ್ಲೈಸಿಮಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಥೆಟರ್ ಸೈಡ್ ಡಿನೋಟ್ಸ್ ಫ್ರೆಂಚ್. ಸೊ ಫ್ರೆಂಚ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಡಯಾಮೀಟರ್, ಇನ್ನರ್ ಏರಿಯಾ ಆಫ್ ದ ಕೆಥೆಟರ್, ಔಟರ್ ಏರಿಯಾ ಆಫ್ ದ ಕೆಥೆಟರ್, ವೆಯ್ಟ್ ಆಫ್ ದ ಕೆಥೆಟರ್. ಆನ್ಸರ್ ಬಂದ್ಬಿಟ್ಟು ಔಟರ್ ಏರಿಯಾ ಆಫ್ ದಿ ಕೆಥೆಟರ್. ಐಡೆಂಟಿಫೈ ದ ಫಾಲೋಯಿಂಗ್ ಸೈಜ್ ಆಫ್ ದಿ BP ಹ್ಯಾಂಡಲ್. ನೋಡಿ, ಈ BP ಹ್ಯಾಂಡಲು ಇದರಲ್ಲಿ ಸೈಜ್ ಹೆಂಗೆ ಅಂತ ಕಂಡುಹಿಡ್ತಾರೆ. ಏನಪ್ಪ ಅಂದರೆ, ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತಂದರೆ, ಆನ್ಸರ್ ಬಂದ್ಬಿಟ್ಟು 4 ಆಗಿರುತ್ತೆ. ಏನಕ್ಕೆ ಅಂತಂದರೆ ಈ BP ಹ್ಯಾಂಡಲಲ್ಲಿ ಈ ಡಬಲ್ ಸೈನ್ ಏನಿದಾವೆ ಈ ಥರ ಲೈನ್ಸು, ಅದ್ರ ಮಧ್ಯೆ ಒಂದು ಲಾಂಗ್ ಸ್ಟ್ರೈಟ್ ಲೈನ್ ಬಂದಿದ್ರೆ ಇನ್ ಬಿಟ್ವೀನು, ಅದು 4 ಆಗಿರುತ್ತೆ. ಯಾವುದೇ ಥರ ಇನ್ ಬಿಟ್ವೀನ್ ಲೈನ್ಸ್ ಮಧ್ಯೆ ಒಂದು ಸಿಂಗಲ್ ಲೈನ್ ಇಲ್ಲ ಅಂತಂದರೆ ಅದು 3 ಆಗಿರುತ್ತೆ BP ಹ್ಯಾಂಡಲ್ ನಂಬರ್ಸು. ಆನ್ಸರ್ ಬಂದ್ಬಿಟ್ಟು 4. ನೆಕ್ಸ್ಟ್ ಕ್ವಶನ್ನು, 4-year ಚೈಲ್ಡ್ ಫಾರ್ IM ಇಂಜೆಕ್ಷನ್ ಯೂಸ್ ವಿಚ್ ಗೇಜ್ ಆಫ್ ಎ ನೀಡಲ್? 4-year ಚೈಲ್ಡ್ಗೆ IM ಇಂಜೆಕ್ಷನ್ ಕೊಡಬೇಕು. 22 ಗೇಜ್ 1.5 ಇಂಚಸ್, 28 ಗೇಜ್ 5/8 ಇಂಚಸ್, 20 ಗೇಜಸ್ 18 ಗೇಜಸ್. ಆನ್ಸರ್ ಬಂದ್ಬಿಟ್ಟು 22 ಗೇಜ್ 1.5 ಇಂಚಸ್. ನೆಕ್ಸ್ಟ್ ಕ್ವಶನ್ನು, ಯೂರಿನ್ ಸ್ಯಾಂಪಲ್ ಕಲೆಕ್ಟೆಡ್ ಅಟ್ ವಿಚ್ ಟೈಮ್? ಮಿಡ್ ಸ್ಟ್ರೀಮ್ ಯೂರಿನ್ ಎಲ್ಲರಿಗೂ ಗೊತ್ತಿರುತ್ತೆ. ಇಫ್ BP 152/80, ವಾಟ್ ಈಸ್ ದ ಪಲ್ಸ್ ಪ್ರೆಷರ್? ಪಲ್ಸ್ ಪ್ರೆಷರ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. BP ಕೊಟ್ಬಿಟ್ಟು ಸಿಂಪಲ್ಲು, ಸಿಸ್ಟೋಲಿಕ್ ಮೈನಸ್ ಡಯಾಸ್ಟೋಲಿಕ್ ಅದೇ ಪಲ್ಸ್ ಪ್ರೆಷರು. ಸಿಸ್ಟೋಲಿಕ್ ಅಂದರೆ 152 ಮೈನಸ್ 86 ಎಷ್ಟು ಬರುತ್ತೆ ಆನ್ಸರ್ ಅಂತಂದರೆ 66 ಆಗಿರುತ್ತೆ ಆನ್ಸರು. ಆನ್ಸರ್ ಬಂದ್ಬಿಟ್ಟು B. 2021 ನರ್ಸಸ್ ಡೇ ಥೀಮ್ ಏನು ಅಂತ ಕೇಳಿದರೆ, ಎ ವಾಯ್ಸ್ ಲೀಡ್ ಟು ಇನ್ವೆಸ್ಟ್ ಇನ್ ನರ್ಸಿಂಗ್ ಆ್ಯಂಡ್ ರೆಸ್ಪೆಕ್ಟ್ ರೈಟ್ ಟು ಸೆಕ್ಯೂರ್ ಗ್ಲೋಬಲ್ ಹೆಲ್ತ್. ನೆಕ್ಸ್ಟ್ ಆಪ್ಷನ್, ವಿಷನ್ ಫಾರ್ ಫ್ಯೂಚರ್ ಹೆಲ್ತ್ ಕೇರ್. 2021 ಕೇಳಿದ್ದಾರೆ, ನೆನಪಿರಲಿ. ವಿಷನ್ ಫಾರ್ ಫ್ಯೂಚರ್ ಹೆಲ್ತ್ ಕೇರ್ ಈಸ್ ದ ರೈಟ್ ಆನ್ಸರ್. ಈ ಏನಿರುತ್ತಲ್ಲ, ಇದು ಫಸ್ಟ್ ಆಪ್ಷನ್ಸ್ ಏನಿದೆಯಲ್ಲ ಆಪ್ಷನ್ ಎ, ಅದು 2022. 2021 ವಿಷನ್ ಫಾರ್ ಫ್ಯೂಚರ್ ಹೆಲ್ತ್ ಕೇರ್. ನೆಕ್ಸ್ಟ್ ಕ್ವಶನು, ಆ್ಯಂಟಿಡೋಟ್ ಫಾರ್ ಹೆಪಾರಿನ್, ಪ್ರೋಟಾಮಿನ್ ಸಲ್ಫೇಟ್. ಎ ಸ್ಕ್ರಬ್ ನರ್ಸ್ ಸ್ಕ್ರಬ್ ಫಾರ್ ಎ ಎಕ್ಸ್ಪ್ಲೋರೇಟರಿ ಲ್ಯಾಪ್ರಾಟಮಿ ಸರ್ಜನಿ ಆಸ್ಕ್ ಫಾರ್ ದ ವಿಚ್ ಇನ್ಸ್ಟ್ರೂಮೆಂಟ್? ಅಂದರೆ ಎಕ್ಸ್ಪ್ಲೇಟರಿ ಲ್ಯಾಪ್ರಾಟಮಿ ಮಾಡ್ಬೇಕಾದ್ರೆ ಯಾವ ಇನ್ಸ್ಟ್ರೂಮೆಂಟ್ನ ಸರ್ಜನ್ ಕೇಳ್ತಾನೆ ಅಂತ ಕೇಳಿದರೆ, ಡಿವಿಯರ್ಸ್ ರಿಟ್ರಾಕ್ಟರ್, ಡಾನ್ಸ್ ರಿಟ್ರಾಕ್ಟರ್.
ಈ ಇನ್ಸ್ಟ್ರೂಮೆಂಟ್ ಅಂದರೆ ಮೀನ್ಸ್ ಐಡೆಂಟಿಫೈ ದ ಇಮೇಜ್ ಯಾವುದಂತ ನೋಡಿ. ಈ ಥರ ಇನ್ಸ್ಟ್ರೂಮೆಂಟ್ ಇದೆ, ಈ ಥರ ಫುಲ್ ಸ್ಟ್ರೈಟ್ ಇದ್ದರೆ, ಕರ್ವ್ ಇದು ಸ್ಟ್ರೈಟ್ ಇದು ಕರ್ವ್ ಇದ್ದರೆ ಅದು ಡಿವಿಯರ್ಸ್ ರಿಟ್ರಾಕ್ಟರ್ ಇರುತ್ತೆ. ಡಿವಿಯರ್ಸ್ಗೂ ಮತ್ತು ಡಾನ್ಸ್ಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಇಮೇಜ್. ನೆಕ್ಸ್ಟ್ ಕ್ವಶನು, ಎಮರ್ಜೆನ್ಸಿ ಡ್ರೈವರಲ್ಲಿ ಯಾವ ಕಲರ್ ಎಮರ್ಜೆನ್ಸಿ ಪೇಷಂಟ್ ಬಂತು ಎಲ್ಲಿಗೆ ಇದು ಮಾಡ್ತೀವಿ ಅಂತಂದರೆ ರೆಡ್. ಆಪ್ಷನ್ಸ್ ಬಂದ್ಬಿಟ್ಟು ಯೆಲ್ಲೋ, ರೆಡ್, ಗ್ರೀನ್, ಬ್ಲ್ಯಾಕ್ ಇದೆ, ಅದರಲ್ಲಿ ರೆಡ್ ಆನ್ಸರು. ನೆಕ್ಸ್ಟ್ MRM ಮಾಡಿಫೈಡ್ ರೆಡಿಕಲ್ ಮ್ಯಾಸ್ಟೆಕ್ಟಮಿ ಅಂದರೆ ಇದರಲ್ಲಿ ಯಾವ ಥರ ಅಂದರೆ ಏನೇನೆಲ್ಲ ರಿಮೂವ್ ಮಾಡ್ತಾರೆ ಅಂದರೆ ಏನು ಅಂದರೆ ರಿಮೂವಲ್ ಆಫ್ ದ ಎಂಟರ್ ಬ್ರೆಸ್ಟ್ ಎಲ್ಲರಿಗೂ ಗೊತ್ತಿದೆ, ಬಟ್ ಅದರಲ್ಲಿ ಯಾವ್ಯಾವ ಥರದ ಏನೇನೆಲ್ಲ ರಿಮೂವ್ ಮಾಡ್ತಾರೆ ಅಂದರೆ ಎ ಮಾಡಿಫೈಡ್ ರೆಡಿಕಲ್ ಮ್ಯಾಸ್ಟೆಕ್ಟಮಿ ರೈಟ್ removes the entire breast including the breast tissue, skin, areola and nipple and most of the underarms axillary lymph nodes. Okay, next question. First COVID vaccine launched by the India. ಯಾವ ಕಂಪ್ನಿ? ಭಾರತ್ ಬಯೋಟೆಕ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ಭಾರತ್ ವೈರಾಲಜಿ, ಭಾರತ್ ಫಾರ್ಮಾ. ಆನ್ಸರ್ ಬಂದ್ಬಿಟ್ಟು ಭಾರತ್ ಬಯೋಟೆಕ್. ನೆಕ್ಸ್ಟ್ ಕ್ವಶನು, ಕಾಂಟ್ರಾಂಡಿಕೇಶನ್ ಆಫ್ IUCD ಈಸ್ ಅನಿಮಿಯಾ, ಡಯಾಬಿಟಿಸ್, PID ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆ್ಯಂಡ್ ಹೆಮರೇಜ್. ಆನ್ಸರ್ ಬಂದ್ಬಿಟ್ಟು ಸಿ ಆಗಿರುತ್ತೆ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ನೆಕ್ಸ್ಟ್ ಕ್ವಶನ್, ಐರನ್ ಇಂಜೆಕ್ಷನ್ ಯಾವ ಥರ ಕೊಡ್ತೀವಿ ಅಂತ ಟೆಕ್ನಿಕ್ ಹೇಳಿದ್ದಾರೆ. Z-ಟ್ರ್ಯಾಕ್ ಮೆಥಡ್ ಇದೆ. ಏನಕ್ಕೆ ಅಂತಂದರೆ Z-ಟ್ರ್ಯಾಕ್ ಮೆಥಡ್ ರಿವರ್ಸ್ ಅಂದರೆ ಲೀಕೇಜ್ ಆಗೋಕ್ಕೆ ಇಂಜೆಕ್ಷನ್ ಕೊಟ್ಟಿರ್ತೀವಿ, ಅದನ್ನು ಲೀಕೇಜ್ ಆಗೋಕ್ಕೆ ಪ್ರಿವೆಂಟ್ ಮಾಡೋಕ್ಕೆ Z-ಟ್ರ್ಯಾಕ್ ಮೆಥಡನ್ನ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಕ್ವಶನು, 4 year of a child IM injection which gauze needle use? 4 year ಚೈಲ್ಡ್ಗೆ ಯಾವ ಗಾಜ್ ನೀಡಲ್ ಯೂಸ್ ಮಾಡ್ತೀವಿ ಅಂತ. 21, 22, 24, 26. ಆನ್ಸರ್ ಬಂದ್ಬಿಟ್ಟು 24 ಗೇಜ್ ನೀಡಲ್ ಅಂದರೆ ಯೆಲ್ಲೋ ಕಲರ್ ನೀಡಲ್ನ ಯೂಸ್ ಮಾಡ್ಕೊತೀವಿ. ಕ್ಯಾನುಲದಲ್ಲಿ ಇಲ್ಲೋ ನೀಡಲಲ್ಲಿ 24 ಗೇಜ್. ವಿಚ್ ಕ್ಯಾನುಲಾ ಯೂಸ್ ಇನ್ ದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಯಾವುದು? 18 ನಂಬರು, 20 ನಂಬರು, 22 ನಂಬರು, 16 ನಂಬರು. 18 ನಂಬರ್ ಯೂಸ್ ಮಾಡ್ತೀವಿ. ಆನ್ಸರ್ ಬಂದ್ಬಿಟ್ಟು 18 ನಂಬರ್. ನೆಕ್ಸ್ಟ್ ET ಟ್ಯೂಬ್ ಇನ್ಸರ್ಷನ್ ಕರೆಕ್ಟ್ ಮೆಥಡ್ ಸ್ಟೆಪ್ಸ್ ಯಾವುವು ಅಂತ ಕೇಳಿದ್ದಾರೆ. ಅಂದರೆ ET ಟ್ಯೂಬ್ ಇನ್ಸರ್ಷನ್ ಮಾಡಬೇಕು ಕರೆಕ್ಟ್ ಮೆಥಡ್ ಏನು ಅಂತ ಕೇಳ್ತಾರೆ. ಪ್ರಿಪೇರು, ಪ್ರೀ ಮೆಡಿಕೇಷನು, ಪ್ಯಾರಲೈಸ್ಡ್, ಇಂಟುಬೇಟು, ಪೋಸ್ಟ್ ಮ್ಯಾನೇಜ್ಮೆಂಟು. ಪ್ರೀ ಮೆಡಿಕೇಷನು, ಇಂಟುಬೇಷನು, ಪೊಸಿಷನ್ನು, ಪ್ರಿಪೇರು. ಪ್ಯಾರಲೈಸ್, ಪ್ರೀ ಮೆಡಿಕೇಷನು, ಇಂಟುಬೇಷನು. ಪೊಸಿಷನು, ಪ್ರೀ ಮೆಡಿಕೇಷನು, ಇಂಟುಬೇಷನ್. ಯಾವುದು ಆನ್ಸರ್ ಕೇಳಿದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಿಪೇರ್ ಮಾಡಬೇಕು, ಆಮೇಲೆ ಪ್ರೀ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಪ್ರೀ ಮೆಡಿಕೇಷನ್ ಆದಮೇಲೆ ಪ್ಯಾರಲೈಸ್ ಆಗ್ತಾರೆ, ಪ್ಯಾರಲೈಸ್ ಆದಮೇಲೆ ಇಂಟುಬೇಷನ್ ಮಾಡಬೇಕು, ಇಂಟುಬೇಷನ್ ಮುಗಿದಾದಮೇಲೆ ಪೋಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನು, ಐಡೆಂಟಿಫೈ ದ ಟೆಸ್ಟ್. ಈ ಥರ ರೇಡಿಯಲ್ ಮತ್ತು ಅಲ್ವಾರು ಆ್ಯಂಟ್ರಿ ಇಟ್ಕೊಂಡು ನೋಡ್ತಾ ಇರ್ತಾರೆ, ಅವಾಗ ಯಾವ ಟೆಸ್ಟ್ ನೋಡ್ತಾರೆ ಅಂತ. ಏಲಿಯನ್ಸ್ ಟೆಸ್ಟ್ ಫಾರ್ ABG. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಏಲಿಯನ್ಸ್ ಟೆಸ್ಟ್. ನೆಕ್ಸ್ಟ್ ಕ್ವಶನು, ಹನಿ ಲೈಕ್ ಕ್ರಸ್ಟ್ ಸೀನ್ ಯಾವ ಕಂಡೀಷನಲ್ಲಿ ನೋಡ್ತೀವಿ ಅಂತ. ಆಪ್ಷನ್ ಎ ಇಂಪೆಟಿಗೋನಲ್ಲಿ ಈ ಥರ ಹನಿ ಲೈಕ್ ಕ್ರಸ್ಟ್ ನೋಡ್ತೀವಿ. ಸ್ಕೇಬೀಸು, ಎಟಪಿಕ್ ಡರ್ಮಟೈಟಿಸು, ಫುಡ್ ಅಲರ್ಜಿ ಈ ಥರದವೆಲ್ಲ ಇರ್ತವೆ. ಅದರಲ್ಲಿ ಇಂಪೆಟಿಗೋನಲ್ಲಿ ಈ ಕಂಡೀಷನ್ ಹನಿ ಲೈಕ್ ಕ್ರಸ್ಟ್ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ಲಾಸೆಂಟೈನ್ ಡಿಸ್ಕಾರ್ಡೆಡ್ ಇನ್ ಯಾವ ಕಲರ್ ಬ್ಯಾಗಲ್ಲಿ? ಯೆಲ್ಲೋ, ರೆಡ್, ಗ್ರೀನು, ಬ್ಲೂ. ಯೆಲ್ಲೋ ಬ್ಯಾಗು ಆನ್ಸರು. NG2 ಡಿಸ್ಕಾರ್ಡೆಡ್ ಇನ್ ವಿಚ್ ಬ್ಯಾಗು? ರೆಡ್ ಬ್ಯಾಗು, ಯೆಲ್ಲೋ ಬ್ಯಾಗು, ಬ್ಲೂ ಬ್ಯಾಗು, ಬ್ಲ್ಯಾಕ್. ಆನ್ಸರ್ ಬಂದ್ಬಿಟ್ಟು ರೆಡ್. ವಿಚ್ ಸೊಲ್ಯೂಷನ್ ಯೂಸ್ ಇನ್ ದ ಸ್ಟೆರಿಲೈಸ್ಡ್ ಫಾರ್ IV ಸೆಟ್ ಸ್ಟೆರಿಲೈಸ್ ಮಾಡ್ಬೇಕಾದ್ರೆ ಯಾವ ಸೊಲ್ಯೂಷನ್ ಯಾವ ಇದನ್ನು ಯೂಸ್ ಮಾಡ್ಕೊತಾರೆ ಅಂತ. ಗ್ಲುಟರಾಲ್ಡಿಯೇಟ್, UV ರೇಸ್, ಫಾರ್ಮಲಿನ್, H2O2. UV ರೇಸಲ್ಲಿ IV ಸೆಟ್ನ ಇದು ಮಾಡ್ತಾರೆ. ನೆಕ್ಸ್ಟು, ಫುಲ್ಲಿ ಕಾನ್ಷಿಯಸ್ ಪೇಷಂಟ್ ಒಬೇಸ್ ಕಮ್ಯಾಂಡ್ ಆ್ಯಂಡ್ ನಾರ್ಮಲ್ ಐ ರೆಸ್ಪಾನ್ಸ್ ಇದ್ದಾಗ GC ಸ್ಕೋರ್ ಎಷ್ಟು ಅಂತ. ಅಂದರೆ 15 ಮ್ಯಾಕ್ಸಿಮಮ್ ಸ್ಕೋರ್ ಬರದೆ. ಹೌ ಮಚ್ ಟೈಮ್ ಮದರ್ ಕ್ಯಾನ್ ಗಿವ್ ಬ್ರೆಸ್ಟ್ ಫೀಡಿಂಗ್ ವಿತ್ ಸಪ್ಲಿಮೆಂಟರಿ ಫುಡ್? ಆಪ್ಷನ್ಸು, ಬ್ರೆಸ್ಟ್ ಫೀಡಿಂಗ್ ಟಿಲ್ ಮಿನಿಮಮ್ 2 years ಆಫ್ ಏಜ್, 1 year ಡು ನಾಟ್ ಫೀಡ್ ದ ಬೇಬಿ. ಆನ್ಸರ್ ಬಂದುಬಿಟ್ಟು ಬ್ರೆಸ್ಟ್ ಫೀಡಿಂಗ್ ಟಿಲ್ ಮಿನಿಮಮ್ ಆಫ್ 2 years ಬ್ರೆಸ್ಟ್ ಫೀಡಿಂಗ್ ಕೊಡಲೇಬೇಕಾಗುತ್ತೆ. ವಿತ್ ಸಪ್ಲಿಮೆಂಟ್ ಫೀಡಿಂಗ್ ಬ್ರೆಸ್ಟ್ ಫೀಡಿಂಗು ಕೊಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟು, ಫಾರ್ಮರ್ ಸ್ಲ್ಯಾಂಗ್ ಅಂದರೆ ಯಾವ್ದು ಬರುತ್ತೆ? ಬ್ಯಾಗೋಸಿಸ್ಸು, ಮಾಡಿಹೈ ಅಂದರೆ ಮೈಕ್ರೋಪಾಲಿಸ್ಪರ್ಮ್ ಫೆನ್ನಿನಿ, ಕೋಲ್. ಆನ್ಸರ್ ಬಂದ್ಬಿಟ್ಟು ಬಿ,
moldy hay. In infant, CPR correct hand placement 1/3 of the lower sternum, sternum. Answer ಬಂದ್ಬಿಟ್ಟು 1/3 of the lower sternum. Name this instrument. BP handle, dilator, retractor, uterine sound. Answer ಬಂದ್ಬಿಟ್ಟು BP handle. ಬಾರ್ಡರ್ಲೈನ್ ಪರ್ಸ್ನಾಲಿಟಿ ಕೇಳಿದರು. ಬಾರ್ಡರ್ಲೈನ್ ಪರ್ಸ್ನಾಲಿಟಿದು ಏನು ಪ್ರಾಬ್ಲಮ್? ಜಡ್ಜ್ಮೆಂಟಲ್ ಪ್ರಾಬ್ಲಮ್ ಬರುತ್ತೆ, ಕರೆಕ್ಟ್ ಜಡ್ಜ್ ಮಾಡೋಕ್ಕಾಗಲ್ಲ ಅವ್ರಿಗೆ. ನೆಕ್ಸ್ಟ್, ನಾಗಾಲ್ಯಾಂಡ್ ಡೈರೆಕ್ಷನ್ ಫ್ರಮ್ ದ ಕೇರಳದಿಂದ ನಾಗಾಲ್ಯಾಂಡ್ ಡೈರೆಕ್ಷನ್ ಯಾವುದಿರುತ್ತೆ ಅಂತ? ಸೌತ್ ಈಸ್ಟ್ ಈಸ್ಟು, ನಾರ್ತ್ ಈಸ್ಟ್ ಈಸ್ಟು, ಸೌತು, ನಾರ್ತು. ಆನ್ಸರ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಈಸ್ಟ್. ಆ್ಯಂಗಲ್ ಆಫ್ IM ಇಂಜೆಕ್ಷನ್. IM ಇಂಜೆಕ್ಷನ್ ಆ್ಯಂಗಲ್ ಏನು ಕೇಳಿದರೆ 60 ಡಿಗ್ರಿ, 90 ಡಿಗ್ರಿ, 30 ಡಿಗ್ರಿ, 50 ಡಿಗ್ರಿ. 90 ಡಿಗ್ರಿ ಆನ್ಸರ್. After the IM injection, what instruction should nurse give to the client to prevent pain? Pain ಕಮ್ಮಿ ಮಾಡೋಕ್ಕೆ ಏನು ಇನ್ಸ್ಟ್ರಕ್ಷನ್? IM ಇಂಜೆಕ್ಷನ್ ಅಪ್ಲೈ ವಾರ್ಮ್ ಅಪ್ಲಿಕೇಶನ್, ರಬ್ ದ ಏರಿಯಾ, ಅಪ್ಲೈ ಕೋಲ್ಡ್ ಅಪ್ಲಿಕೇಶನ್. ಆನ್ಸರ್ ಬಂದ್ಬಿಟ್ಟು ಅಪ್ಲೈ ಕೋಲ್ಡ್ ಅಪ್ಲಿಕೇಶನ್. ನೆಕ್ಸ್ಟ್ ಕ್ವಶನು, ಮಾಂಟ್ಯಾಕ್ಸ್ ಟೆಸ್ಟ್ ಡ್ಯೂರೇಷನ್. ಮಾಂಟ್ಯಾಕ್ಸ್ ಟೆಸ್ಟ್ ಆದಮೇಲೆ ಅದ್ರ ಫೈಂಡಿಂಗ್ ನಮಗೆ ನೋಡೋವರೆಗೂ ಎಷ್ಟು ಹೊತ್ತು ಕಾಯಬೇಕು ಅಂತ? 48 hours, 48 to 72 hours, 24 hours, 36 hours. ಆನ್ಸರ್ ಬಂದ್ಬಿಟ್ಟು 48 to 72 hours. ನೆಕ್ಸ್ಟ್ ಕ್ವಶನು, ರೂಟ್ ಆಫ್ ಮಾಂಟ್ಯಾಕ್ಸ್ ಟೆಸ್ಟ್ IM, ID, IV, ಸಬ್ಕ್ಯುಟೇನಿಯಸ್. ಆನ್ಸರ್ ಬಂದ್ಬಿಟ್ಟು ಇಂಟ್ರಾಡರ್ಮಲ್ ID. ನೆಕ್ಸ್ಟ್, HbA1c ಇದ್ರ ಮೇಲೆ ಒಂದು ಕ್ವಶನ್ ಫ್ರೇಮ್ ಆಗಿದೆ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನು, ಟೈಪ್ ಆಫ್ TPN ಫ್ಲೂಯಿಡ್. TPN ಫ್ಲೂಯಿಡ್ ಯಾವ ಥರ ಇರುತ್ತೆ? ಹೈಪರ್ ಆಸ್ಮೋಲಾರಿಟಿ, ಹೈಪೋ ಆಸ್ಮೋಲರ್. TPN ಆಲ್ಮೋಸ್ಟ್ ಹೈಪರ್ ಆಸ್ಮೋಲರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಪೇಷಂಟ್ ಈಸ್ ಗೆಟಿಂಗ್ ಟೋಟಲ್ ಪೇರೆಂಟಲ್ ನ್ಯೂಟ್ರಿಷನ್ TPN via central venous pressure line. The infusion rate should monitor closely to prevent. TPN ತೊಗೊತಿದ್ದಾರೆ ಸೆಂಟ್ರಲ್ ವೇನಲ್ಲಿ, ಏನು ಪ್ರಿವೆಂಟ್ ಮಾಡೋಕ್ಕೆ ನಾವು ಕ್ಲೋಸ್ ಮಾನಿಟರ್ ಮಾಡಬೇಕು. ಆಸಿಲೇಷನ್ ಇನ್ ಗ್ಲೂಕೋಸ್ ಪ್ರೊಫೈಲ್ ಟು ಮ್ಯಾನೇಜ್ ಫ್ಲೂಯಿಡ್ ಓವರ್ಲೋಡ್, ಟು ಮ್ಯಾನೇಜ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್. ಆನ್ಸರ್ ಬಂದ್ಬಿಟ್ಟು ಆಸಿಲೇಷನ್ ಆಫ್ ಗ್ಲೂಕೋಸ್ ಪ್ರೊಫೈಲ್. ಗ್ಲೂಕೋಸ್ ಪ್ರೊಫೈಲ್ನ ನಾವು ಕರೆಕ್ಟಾಗಿ ನೋಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್, ಎ ಪೇಷಂಟ್ ಆಫ್ ಎ ಸರ್ವೈಕಲ್ ಕ್ಯಾನ್ಸರ್ ಈಸ್ ಹ್ಯಾವಿಂಗ್ ಎ ಇಂಟರ್ನಲ್ ರೇಡಿಯಂಟ್ ಇಂಪ್ಲಾಂಟ್. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪೊಸಿಷನ್ ಶುಡ್ ಪ್ಲೇಸ್ ದ ಕ್ಲೈಂಟ್ ಇನ್ ಎ ಪ್ರಿವೆಂಟ್ ಡಿಸ್ಲೋಡ್ಮೆಂಟ್ ಆಫ್ ದಿ ಡಿವೈಸ್? ಇಂಟರ್ನಲ್ ರೇಡಿಯಂಟ್ ಇಂಪ್ಲಾಂಟ್ ಮಾಡಿದ್ದಾರೆ ಸರ್ವೈಕಲ್ ಕ್ಯಾನ್ಸರ್ಗೆ, ಯಾವ ಪೊಸಿಷನ್ ಕೊಡಬೇಕು ಅಂದರೆ ಕರೆಕ್ಟಾಗಿರೋಂಗೆ, ಅಂದರೆ ಡಿಸ್ಲಾಡ್ಜ್ ಆಗಬಾರ್ದು ಅನ್ನೋಕ್ಕೆ. ಸುಪೈನು, ಟೆಂಡರ್ಮಗು, ರಿವರ್ಸ್ ಟ್ರೆಂಡ್ಲನ್ಬರ್ಗು, ಲ್ಯಾಟ್ರಲ್. ಆನ್ಸರ್ ಬಂದ್ಬಿಟ್ಟು ಸುಪೈನ್ ಪೊಸಿಷನ್ ಕೊಡ್ತಾರೆ. ನೆಕ್ಸ್ಟ್, ಇನ್ ದ ಫಾಲೋಯಿಂಗ್ ಕ್ಲಿನಿಕಲ್ ಕಂಡೀಷನ್ ಚೀಕ್ಸ್ ಆ್ಯಂಡ್ ಫೇಸ್ ಈಸ್ ಸೀನ್ ಲೈಕ್ ರೆಡಿಶ್ ಅರೌಂಡ್ ದ ಮೌತ್ ಇನ್ ಎ ಬೇಬಿ. ಐಡೆಂಟಿಫೈ. ಅಂದರೆ ಚೀಕ್ಸ್ ಮತ್ತು ಮೌತಲ್ಲಿ ಈ ರೆಡಿಶ್ ಥರ ಇದಾಗಿರುತ್ತೆ, ಅದು ಯಾವ ಥರ, ಏನಕ್ಕೆ, ಯಾವ ಕಂಡೀಷನಲ್ಲಿ? ಸ್ಕೇಬಿಸು, ಇಂಪೆಟಿಕು, ಅಟೋಪಿಕ್ ಡರ್ಮಟೈಟಿಸ್. ಆನ್ಸರ್ ಬಂದ್ಬಿಟ್ಟು ಅಟೋಪಿಕ್ ಡರ್ಮಟೈಟಿಸ್. ನೆಕ್ಸ್ಟ್ ಕ್ವಶನು, ಎ ಬೇಬಿ ಬ್ರಾಟ್ ಇನ್ ದ ಸ್ಕಿನ್ OPD ಆಫ್ ಎ ಡರ್ಮಟಾಲಜಿಕಲ್ ಡಿಪಾರ್ಟ್ಮೆಂಟ್ ವಿತ್ ಹಿಸ್ ಪೇರೆಂಟ್ಸ್. ಇನ್ OPD ಡಾಕ್ಟರ್ ಈಸ್ ಡೂಯಿಂಗ್ ಬ್ಯಾರೋಯಿಂಗ್ ಟೆಸ್ಟ್ BIT for the baby to identify the disease. This test is commonly used to diagnosis of which skin disease in dermatology. BIT ಟೆಸ್ಟ್ನ ಯಾವ ಕಂಡೀಷನಲ್ಲಿ ಮಾಡ್ತೀವಿ ಅಂತ ಕೇಳಿದರೆ ಡೈರೆಕ್ಟ್. ಮೀಸಲ್ಸು, ಸ್ಕೇಬಿಸು, ಎಂಪೆಟಿಗು, ಸೋರಿಯಾಸಿಸು. ಆನ್ಸರ್ ಬಂದ್ಬಿಟ್ಟು ಸ್ಕೇಬಿಸ್. ಅಂದರೆ ಸ್ಕೇಬಿಸಲ್ಲಿ ಬಿಟ್ಟು ಟೆಸ್ಟ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಟೆಸ್ಟ್ ಕ್ಯಾನ್ ಬಿ ಯೂಸ್ಡ್ ಟು ಐಡೆಂಟಿಫೈ ದ ಪೇಟೆನ್ಸಿ ಆಫ್ ಎ ಫ್ರೀಸಿಂಗ್ ವ್ಯಾಕ್ಸಿನ್? ಶೇಕ್ ಟೆಸ್ಟು, ಹ್ಯಾವೆಲ್ ಟೆಸ್ಟು, ಮೋಡಿಫೈಡ್ ಹ್ಯಾವೆಲ್ಸ್ ಟೆಸ್ಟು, ಬಾರ್ಲೋಸ್ ಟೆಸ್ಟು. ಯಾವ ಕಂಡೀಷನ್ ಫ್ರೀಸಿಂಗ್ ವ್ಯಾಕ್ಸಿನ್ಗೆ ಹೆಂಗೆ ಅಂತ ನಾವು ಯಾವ ಟೆಸ್ಟ್ ಯೂಸ್ ಮಾಡ್ತೀವಿ ಅಂತಂದರೆ ಶೇಕ್ ಟೆಸ್ಟಲ್ಲಿ ನಾವು ಪೇಟೆನ್ಸಿ ಆಫ್ ದಿ ಫ್ರೀಸಿಂಗ್ ವ್ಯಾಕ್ಸಿನ್ನ ನೋಡ್ತೀವಿ ನಾವು. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಫಂಡಿಂಗ್ಸ್ ಸಜೆಸ್ಟ್ ಟು ರೆಸ್ಪಿರೇಟರಿ ಅಸಿಡೋಸಿಸ್? ಇದರಲ್ಲಿ ರೆಸ್ಪಿರೇಟರಿ ಅಸಿಡೋಸಿಸ್ ಯಾವುದಾಗಿದೆ ಅಂತ ಕೇಳಿದರೆ ನೋಡೋಣ ಬನ್ನಿ. ಆಪ್ಷನ್ಸ್ ಬಂದ್ಬಿಟ್ಟು pH 7.47, ಪಾರ್ಷಿಯಲ್ ಆಕ್ಸಿಜನ್ ಬಂದ್ಬಿಟ್ಟು 94, ಪಾರ್ಷಿಯಲ್ ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಟ್ಟು 24, ಬೈಕಾರ್ಬೊನೇಟ್ ಬಂದ್ಬಿಟ್ಟು 23, pH 7.28,
ಪಾರ್ಷಿಯಲ್ ಆಕ್ಸಿಜನ್ 90, ಪಾರ್ಷಿಯಲ್ ಕಾರ್ಬನ್ ಡೈಆಕ್ಸೈಡ್ 47, ಬೈಕಾರ್ಬನೇಟು 27. ಆಪ್ಷನ್ ಸಿ ಪಿ ಎಚ್ 7.32, ಪಾರ್ಷಿಯಲ್ ಆಕ್ಸಿಜನ್ನು 95, ಪಾರ್ಷಿಯಲ್ ಕಾರ್ಬನ್ ಡೈಆಕ್ಸೈಡು 38, ಬೈಕಾರ್ಬನೇಟು 20. ಆಪ್ಷನ್ ಡಿ ಬಂದ್ಬಿಟ್ಟು ಪಿ ಎಚ್ 7.45, ಪಾರ್ಷಿಯಲ್ ಆಕ್ಸಿಜನ್ನು 94, ಪಾರ್ಷಿಯಲ್ ಕಾರ್ಬನ್ ಡೈಆಕ್ಸೈಡು 38, ಬೈಕಾರ್ಬನೇಟು 29. ಆನ್ಸರ್ ಬಂದ್ಬಿಟ್ಟು ಬಿ ಆಗಿರುತ್ತೆ. ಏನಕ್ಕೆ ಅಂತಂದರೆ ಪಿ ಎಚ್ 7 ಅವ್ರು ಕೇಳಿರೋದು ರೆಸ್ಪಿರೇಟರಿ ಅಸಿಡೋಸಿಸು, ಅಲ್ಲಿಗೆ 7.28 ಅಂದರೆ ಅಸಿಡೋಸಿಸ್ ಆಯಿತು. ನೆಕ್ಸ್ಟು ಆಕ್ಸಿಜನಲ್ಲಿ ಆಕ್ಸಿಜನ್ 90 ಇದೆ. ನೆಕ್ಸ್ಟು ಈ 3 ಆಪ್ಷನ್ಸ್ಗೂ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಇದರಲ್ಲಿ ಕಮ್ಮಿ ಇದೆ, 90 ಇದೆ. ದೆನ್ ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಟ್ಟು 47 ಇದೆ. ಏನಕ್ಕೆ ಅಂತಂದರೆ ನಾರ್ಮಲ್ ವ್ಯಾಲ್ಯೂ ಬಂದ್ಬಿಟ್ಟು 35 to 45 ಕಾರ್ಬನ್ ಡೈಆಕ್ಸೈಡ್ ವ್ಯಾಲ್ಯೂ, ಇದು ಜಾಸ್ತಿ ಆಗಿದೆ. ನೆಕ್ಸ್ಟ್ ಬೈಕಾರ್ಬನೇಟು ಕರೆಕ್ಟಾಗಿದೆ, ಆದ್ದರಿಂದ ರೆಸ್ಪಿರೇಟ್ರಿ ಅಸಿಡೋಸಿಸ್ ಆಗುತ್ತೆ. ನೆಕ್ಸ್ಟ್ ಡಸ್ಕಿ ಹ್ಯೂ ಆಫ್ ವೆಸ್ಟಿಬಲ್ ಆ್ಯಂಡ್ ಆಂಟೀರಿಯರ್ ವೆಜೈನಲ್ ವಾಲ್ ವಿಸಿಬಲ್ ಅಟ್ 8 weeks ಆಫ್ ಪ್ರೆಗ್ನೆನ್ಸಿ ಈಸ್ ನೋನ್ ಆ್ಯಸ್. ಯಾವ ಸೈನ್ ಅಂತ ಕೇಳಿದರೆ ಡಸ್ಕಿ ಹ್ಯೂ ಆಫ್ ದಿ ವೆಸ್ಟಿಬಲ್ ಆ್ಯಂಡ್ ಆಂಟೀರಿಯರ್ ವೆಜೈನಲ್ ವಿಸಿಬಲಲ್ಲಿ ಯಾವ ಸೈನಲ್ಲಿ ನಾವು ನೋಡ್ತೀವಿ? ಓಸಿಯಂಡರ್ ಸೈನು, ಗುಡೆಲ್ ಸೈನು, ಚಾಡ್ವಿಕ್ ಸೈನು, ಸೆಕ್ಕಲ್ ಸೈನು. ಆನ್ಸರ್ ಬಂದ್ಬಿಟ್ಟು ಚಾಡ್ವಿಕ್ ಸೈನಲ್ಲಿ ನೋಡ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಪೊಸಿಷನ್ ಈಸ್ ಯೂಸ್ಡ್ ಫಾರ್ ಮ್ಯಾಕ್ಸಿಮಲ್ ರೆಸ್ಪಿರೇಟರಿ ಫಂಕ್ಷನಿಂಗ್ ಇನ್ ಎ ಕ್ಲೈಂಟ್? ಮ್ಯಾಕ್ಸಿಮಲ್ ರೆಸ್ಪಿರೇಷನ್ ಯಾವ ಪೊಸಿಷನ್ ಇದ್ದಾಗ? ಸಿಟ್ಟಿಂಗ್ ಪೊಸಿಷನ್, ಲೆಫ್ಟ್ ಲ್ಯಾಟ್ರಲ್, ಲೋ ಫೋಲರ್ಸು. ಆನ್ಸರ್ ಬಂದ್ಬಿಟ್ಟು ಸಿಟ್ಟಿಂಗ್ ಪೊಸಿಷನ್. ಅಂದರೆ ಹೈ ಫೋಲರ್ಸಲ್ಲಿ ರೆಸ್ಪಿರೇಟರಿ ಎಫರ್ಟ್ ಅಂದರೆ ರೆಸ್ಪಿರೇಷನ್ ಚೆನ್ನಾಗಿ ಜಾಸ್ತಿ ಆಗಿರುತ್ತೆ, ಫಂಕ್ಷನ್ ಚೆನ್ನಾಗಿ ನಡೆಯುತ್ತೆ. ನೆಕ್ಸ್ಟ್ ಎ ಪೇಷಂಟ್ ಹ್ಯಾವಿಂಗ್ ಆಕ್ಟಿವ್ ಇನ್ಫೆಕ್ಷನ್ ಆಫ್ HIV, Montex skin test is performed. Which diameter of endurance consider positive or active infection of tuberculosis? HIV ಪೇಷಂಟ್ಗೆ ಮಾಂಟೆಕ್ಸ್ ಟೆಸ್ಟ್ ಮಾಡಿದಾಗ ಎಷ್ಟು ಇಂಡ್ಯೂರೆನ್ಸ್ ಬಂದಾಗ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊತೀವಿ? 3 mm, 8 mm, 15 mm, ನನ್ ಆಫ್ ದಿ ಎಬೋ. ಬಿ ಆನ್ಸರು 8 mm. ನಾರ್ಮಲ್ ಹೆಲ್ತಿ ಪರ್ಸನ್ಗೆ ಯಾವುದೇ ಥರ ಏನು ಇಲ್ಲ ಅಂತಂದರೆ, ಹೆಲ್ತಿ ಆಗಿದ್ದಾನೆ ಅಂತಂದರೆ ಅವನಿಗೆ 15 ಎಬೋ ಬಂದರೆ ಇದು ಮಾಡ್ತಾರೆ. ಆಲ್ಮೋಸ್ಟ್ ಅಂದರೆ ವಿತ್ ಏನಾದರೂ ಸಿಮ್ಟಮ್ಸ್ ಏನಾದ್ರು ಇತ್ತು ಅಂದರೆ 10, ಏನೂ ಸಿಮ್ಟಮ್ಸ್ ಇಲ್ಲ ಅಂತಂದರೆ 15 ಎಬೋ ಎಂಡ್ಯೂರೆನ್ಸ್ ಬಂದರೆ ಪಾಸಿಟಿವ್ ಅಂತ ಕನ್ಸಿಡರ್ ಆಗುತ್ತೆ. ಬಟ್ HIV ಇದರಲ್ಲೆಲ್ಲ 8 ಮೇಲೆ ಏನಾದ್ರು ಬಂದರೆ ಕನ್ಸಿಡರ್ ಆಗುತ್ತೆ ಪಾಸಿಟಿವ್ ಅಂತ. ನೆಕ್ಸ್ಟ್ ಕ್ವಶನು, ಎ ಪೇಷಂಟ್ ಈಸ್ ಟೇಕಿಂಗ್ ಸ್ಟ್ರೆಪ್ಟೊಮೈಸಿನ್ ಮೆಡಿಸಿನ್ ಫಾರ್ ಹಿಸ್ ಆಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಲಿನಿಕಲ್ ಫೈಂಡಿಂಗ್ ಸಜೆಸ್ಟ್ ಟು ಅಡ್ವರ್ಸ್ ಎಫೆಕ್ಟ್ ಆಫ್ ಸ್ಟ್ರೆಪ್ಟೊಮೈಸಿನ್? ಆನ್ಸರ್ ಬಂದ್ಬಿಟ್ಟು ಡಿಕ್ರೀಸ್ ವಿಜುವಲ್ ಆಕ್ವಿಟಿ, ಡಿಕ್ರೀಸ್ ಹಿಯರಿಂಗ್ ಈಕ್ವಿಟಿ. ಸ್ಟ್ರೆಪ್ಟೊಮೈಸಿನಲ್ಲಿ ಸೈಡ್ ಎಫೆಕ್ಟ್ ಬರೋದೆ ಇಯರ್ ಪ್ರಾಬ್ಲಮ್ಸು, ಡಿಕ್ರೀಸ್ ಹಿಯರಿಂಗ್ ಈಕ್ವಿಟಿ ಆನ್ಸರ್. ನೆಕ್ಸ್ಟ್ ಕ್ವಶನು, ಡಿಫ್ರೆನ್ಸ್ ಬಿಟ್ವೀನ್ ವೈರಲ್ ಹೆಪಟೈಟಿಸ್ ಆ್ಯಂಡ್ ಅಬ್ಸ್ಟ್ರಕ್ಟೆಡ್ ಜಾಂಡೀಸ್, AST ಆ್ಯಂಡ್ ALT. ಈ ಕ್ವಶನ್ಸ್ಗೆ ನೆಕ್ಸ್ಟ್ ಆಪ್ಷನ್ಸ್ ಇಲ್ಲ, ಅಂದರೆ ಯಾರು ಗೊತ್ತಿರೋರು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನು, ಬ್ರೆಸ್ಟ್ ಆಬ್ಸೆಸ್, ಹಿಸ್ಟ್ರಿ ಆಫ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೆಮೊಗ್ರಫಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೆಮೊಗ್ರಫಿ ಆ್ಯಂಡ್ ಬಯಾಪ್ಸಿ. ಇದಕ್ಕೂ ಅಷ್ಟೇ ಇನ್ನೆರಡು ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಆನ್ಸರ್ನ ನೆಕ್ಸ್ಟ್ ಇದರಲ್ಲಿ ಬಿಡ್ತೀವಿ. ನೆಕ್ಸ್ಟ್ ಕ್ವಶನು, ಎ ಬೇಬಿ ಕೆಪ್ಟ್ M3O nil per oral for an elective surgery. Which of the following fluid is choice in the children? Isolate P, dextrose, DNS. ಆನ್ಸರ್ ಬಂದ್ಬಿಟ್ಟು isolate P. Before surgery, which instrument used for the identification of patient at surgical site? ಅಂದರೆ ಪೇಂಟ್ ಮಾಡಬೇಕಾದ್ರೆ ಪೇಂಟಿಂಗ್ ಮಾಡಬೇಕಾದ್ರೆ ಸರ್ಜರಿ ಇದರಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ? ಓಮ್ ಫೋರ್ಸೆಪ್ಸು, ಆಲಿಸ್ ಫೋರ್ಸೆಪ್ಸ್. ಆನ್ಸರ್ ಬಂದ್ಬಿಟ್ಟು ಓಮ್ ಫೋರ್ಸೆಪ್ಸ್. ನೆಕ್ಸ್ಟ್ ಕ್ವಶನು, ಫಾರ್ ಎ ಪೆರಿನಿಯಲ್ ಇನ್ಫೆಕ್ಷನ್ ವಿಚ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಈಸ್ ರೆಸ್ಪಾನ್ಸಿಬಲ್? ರಾಂಗ್. ಗ್ರಾಮ್ ಪಾಸಿಟಿವ್ ಕಾಕಿ ಆ್ಯಂಡ್ ಅನರೋಬಿಕ್, ಗ್ರಾಮ್ ಪಾಸಿಟಿವ್ ಕಾಕಿ ಆ್ಯಂಡ್ ಏರೋಬಿಕ್, ಗ್ರಾಮ್ ನೆಗೆಟಿವ್ ಕಾಕಿ ಆ್ಯಂಡ್ ಅನರೋಬಿಕ್, ಗ್ರಾಮ್ ನೆಗೆಟಿವ್ ಕಾಕಿ ಆ್ಯಂಡ್ ಏರೋಬಿಕ್.
ಅನರೋಬಿಕ್ಕು ಇವೆರಡು ಒಂದು ಏರೋಬಿಕ್ ಇದ್ದರೆ ಒಂದು ಅನರೋಬಿಕ್ ಇದೆ. ಆನ್ಸರ್ ಕಮೆಂಟ್ ಮಾಡಿ. ಫಾರ್ ಅಸೆಸ್ಮೆಂಟ್ ಫಾರ್ ಕ್ವಾಲಿಟಿ ಅಶ್ಯೂರೆನ್ಸ್ ವಿಚ್ ಟೆಕ್ನಿಕ್ ಈಸ್ ಯೂಶುವಲಿ ಯೂಸ್ಡ್? ಪ್ಲ್ಯಾನ್, ಡೂ, ಇಂಪ್ಲಿಮೆಂಟ್, ಇವ್ಯಾಲ್ಯುವೇಟ್. ಆಪ್ಷನ್ ಎ. ಆಪ್ಷನ್ ಬಿ, ಪ್ಲ್ಯಾನ್, ಡೂ, ಚೆಕ್, ಆ್ಯಕ್ಟ್. ಸಿ, ಪ್ಲ್ಯಾನ್, ಡೂ, ಅನಲೈಸ್, ಆ್ಯಕ್ಟ್. ಡಿ, ಪ್ಲ್ಯಾನಿಂಗ್, ಇಂಪ್ಲಿಮೆಂಟ್, ಇವ್ಯಾಲ್ಯುವೇಷನ್. ಆನ್ಸರ್ ಕಮೆಂಟ್ ಮಾಡಿ. ಇನ್ ಎ ರುಮ್ಯಾಟಿಕ್ ಫೀವರ್ ವಿಚ್ ಕಂಡೀಷನ್ ಇಲ್ಲಿಂದ ಒಂದು ಸ್ವಲ್ಪ ಕೆಲವೊಂದು ಕ್ವಶನ್ಸ್ಗಳು ಆಪ್ಷನ್ಸ್ ಗೊತ್ತಿಲ್ಲದೆ ಇದು ಮಾಡಿಲ್ಲ, ಆನ್ಸರ್ ಮಾಡಿಲ್ಲ. ಅಂಥ ಕ್ವಶನ್ಗಳನ್ನ ಆನ್ಸರ್ ಮಾಡಿ. ಇನ್ ಎ ರುಮ್ಯಾಟಿಕ್ ಫೀವರ್ ವಿಚ್ ಕಂಡೀಷನ್ ಇಂಡಿಕೇಟ್ ದ ಇಂಪ್ರೂವ್ಮೆಂಟ್ ಇನ್ ಕಂಡೀಷನ್? ನ್ಯೂಕ್ಲಿಯರ್ ಆ್ಯಂಟಿಬಾಡಿ ಇನ್ಕ್ರೀಸ್, ಸಿ ರಿಯಾಕ್ಟಿವ್ ಪ್ರೋಟೀನ್, WBC ಕೌಂಟ್ ಲೆಸ್ 11,000, ESR ಕೌಂಟ್. ಇದನ್ನು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನು. ಎ ಪೇಷಂಟ್ ಫಾರ್ ಆಫ್ಟರ್ met with road traffic injury came in emergency department. Initial assessment of a patient was eye opening with painful stimuli, repetitive movement and lethargic. What would be the GCS score? GCS score ಏನಾಗಿರುತ್ತೆ ಅಂತ ಕೇಳಿದರೆ 15, 10, 8, 6. ಆನ್ಸರ್ ಬಂದ್ಬಿಟ್ಟು 8. ಏನಕ್ಕೆ ಅಂತಂದರೆ ಮೋಟಾರ್ ಇಲ್ಲ, ಐ ರೆಸ್ಪಾನ್ಸ್ ಇಲ್ಲ, ಅದಕ್ಕೆ. ನೆಕ್ಸ್ಟ್ ಕ್ವಶನು. ಮೋಸ್ಟ್ ಆಫ್ ಡ್ರೌನಿಂಗ್ ಪೇಷಂಟ್ ಡೋಂಟ್ ಆಸ್ಪಿರೇಟ್ ಡ್ಯೂ ಟು ಟಂಗ್ ಫಾಲಿಂಗು, ಲ್ಯಾರಿಂಜೋಸ್ಪ್ಯಾಸಮು, ಫಿಯರ್. ಆನ್ಸರ್ನ ಕಮೆಂಟ್ ಮಾಡಿ. ಇದಕ್ಕೂ ಇದು ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನು. ಎ ಆ್ಯಂಡ್ ಬಿ ಇನ್ವೆಸ್ಟ್ 50,000 ಇನ್ ಎ 3:2 ರೇಷಿಯೋ. ಪ್ರಾಫಿಟ್ ಈಸ್ 70% ಪ್ರಾಫಿಟ್ ಆಗುತ್ತೆ. ವಾಟ್ ಈಸ್ ದ ಟೋಟಲ್ ಬೆನಿಫಿಟ್ ಆಫ್ ಎಗೆ ಎ ಆ್ಯಂಡ್ ಬಿ 3:2 ಇನ್ವೆಸ್ಟ್ಮೆಂಟ್ ಅಂದರೆ 51,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈಗ ಎಷ್ಟು ಪ್ರಾಫಿಟ್ ಆಗುತ್ತೆ? 70% ಪ್ರಾಫಿಟ್ ಆದಾಗ 51,000, 60,000, 31,000, 80,000 ಕ್ಯಾಲ್ಕುಲೇಷನ್ ಮಾಡಿ. ನೆಕ್ಸ್ಟ್ ಕ್ವಶನು. ಮೋಸ್ಟ್ ಕಾಮನ್ ಕಾಸ್ ಆಫ್ ನಿಯೋನೆಟಲ್ ಡೆತ್ ಇನ್ ಇಂಡಿಯಾ? ಪ್ರಿಮೆಚುರಿಟಿ, ಇನ್ಫೆಕ್ಷನ್, ಬರ್ತ್ ಇಂಜುರಿ, ಕಂಜನಿಟಲ್ ಮಾಲ್ಫಾರ್ಮೇಷನ್. ಪ್ರಿಮೆಚುರಿಟಿ ಇಸ್ ದ ರೈಟ್ ಆನ್ಸರ್. ಇನ್ ಡೆಂಗ್ಯೂ ಟ್ರೀಟ್ಮೆಂಟ್ ಆಯಿಲ್ ಮಿಕ್ಸ್ ಟು ವಾಟರ್ ಯಾವುದಕ್ಕೆ? ಬರೀ ಆಯಿಲ್ ಮಿಕ್ಸ್, ವಾಟರ್ಗೆ ಆಯಿಲ್ ಮಿಕ್ಸ್ ಮಾಡ್ತಾರೆ. ಇನ್ನು ಡೆಂಗ್ಯೂ ಟ್ರೀಟ್ಮೆಂಟಲ್ಲಿ ಯಾವುದು ಇದಕ್ಕೆ ಅಂತ ಆನ್ಸರು. ಆಪ್ಷನ್ಸ್ ಬಂದ್ಬಿಟ್ಟು ಲಾರ್ವಾ ಓನ್ಲಿ, ಪಿಪೆ ಓನ್ಲಿ, ಲಾರ್ವಾ ಆ್ಯಂಡ್ ಪಿಪೆ ಬೋತ್. ಆನ್ಸರ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಸಿಕ್ಕಿದ್ದ ನೆಕ್ಸ್ಟ್ ಪಾರ್ಟ್ನಲ್ಲಿ ಬಿಡ್ತೀವಿ. ಹಂಗೆ ಶಿಫ್ಟ್ 1 ಇದಾದಮೇಲೆ ಶಿಫ್ಟ್ 1 ಕೂಡ ಬಿಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.